ನಮಸ್ಕಾರ ವೀಕ್ಷಕರೇ, CNN ಕನ್ನಡ ನ್ಯೂಸ್ಗೆ ಸ್ವಾಗತ. ಇಂದು ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾದ ಸತೀಶ್ ಜಾರಕಿಹೊಳಿ ನೆರವೇರಿಸಿದರು. ಇದೇ ಸಮಾರಂಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿ, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ದಿನಾಂಕ 28ರಂದು ಹುಕ್ಕೇರಿಗೆ ಆಗಮಿಸಲಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಇವರ ಕೈ ಬಲಪಡಿಸಲು ಹುಕ್ಕೇರಿಗೆ ಆಗಮಿಸಿದ್ದಾರೆಂದು ಹೇಳಿದರು. ಹಾಗೂ ಹುಕ್ಕೇರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡುವವರು. ಪಂಚ ಗ್ಯಾರಂಟಿಯನ್ನು ಈಗಾಗಲೇ ಕೊಡುತ್ತಿದ್ದೇವೆ, ಹಾಗಾಗಿ ಎಲ್ಲರ ಗಮನ ಕಾಂಗ್ರೆಸ್ಸಿನ ಕಡೆಗೆ ಮುಖ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರಾದ ನೀವು ಮನೆ ಮನೆಗೆ ಹೋಗಿ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕೆಂದು ಜನರಲ್ಲಿ ಮನವರಿಕೆ ಮಾಡಬೇಕು. ಹಾಗೂ ಹುಕ್ಕೇರಿ ಮತಕ್ಷೇತ್ರವು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ಮಾಡಲು ಪಣ ತೊಡೋಣ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CNN ಕನ್ನಡ ನ್ಯೂಸ್, ಹುಕ್ಕೇರಿ. ಸಿದ್ದರಾಮಯ್ಯ 28ಕ್ಕೆ 2 ತಾರೀಕು ಚಿಕ್ಕೋಡಿ ನೋಡಬೇಕಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯತ್ನ ಮಾಡ್ತೀವಿ. ಜನ ಎಷ್ಟು ಬರ್ತಾರೋ ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್, ಬೆಳಗಾವಿ ಮೋದಿ ಬರ್ತಾ ಇದ್ದಾರೆ, ಗುರುತು ಅವತ್ತೇ ಸಿದ್ದರಾಮಯ್ಯ ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಬೆಳಗಾವಿ ಬರೋದ್ರಿಂದ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾದ್ರು ಇದಾಗ್ಬೋದು. ಮೋದಿ ಅವರು ಬೆಳಗಾವಿ ಬರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಅವ್ರಿಗೆ ಇರ್ಬೇಕಾಗ್ಬೋದು. ಆಶೀರ್ವಾದ ಮಾಡ್ತಾರೆ. ಸರ್, ಅದು ಏನು ಪ್ರಶ್ನೆ ಇಲ್ಲ. ಏನಾದ್ರೆ ನೀವೆಲ್ಲ ಚೆಂಪು ಖಾಲಿ ಚೆಂಪು ನಮಗೆಲ್ಲ ಕೊಡ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ, ನಾವು ಕೂಡ ಹೇಳ್ತೇವೆ. ಸರ್, ಧನ್ಯವಾದ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರವು ಮಹತ್ವದ ಏನು ಅದೇ ಸರ್, ಏನೋ ವಿಶೇಷವಾದಂಥ ನ್ಯಾಯಾಲಯ ಸ್ಥಾಪನೆ ಮಾಡ್ತಾರೆ. ನ್ಯಾಯಾಲಯ ಅದಕ್ಕೆ ಬೇಗ ಟ್ರಯಲ್ ಮಾಡ್ಕೊಂಡು ಹೇಳಿದ್ದಾರೆ. ಅದು ಸರ್ಕಾರ ಸರ್, ಈಗಲೂ ಕೂಡ BJP ಅವರು ಈಗ ಹತ್ಯೆ ಸಂಬಂಧಪಟ್ಟಂತೆ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಾರೆ. ಅದು ಮಾಡಿದ ಇದೇ ಹೊಸದಲ್ಲ. ಚುನಾವಣೆ ಬಂದಾಗ ಇಂದು ಮಂಗಳೂರಿನಲ್ಲಿ ಮಾಡಿದ್ರು, ಕಾರವಾರದಲ್ಲಿ ಮಾಡಿದ್ರು. ಹೊಸದೇನಲ್ಲ ಇದು. ಏನು ಸಿಕ್ಕರು ಯಾವ ಈಗ ಆಸ್ತಿ ಬಗ್ಗೆ ರೀ ಹೇಳಿಕೆ ಕಾಂಗ್ರೆಸ್ ಚುನಾವಣೆ ಬಗ್ಗೆ ಮೇಲೆ ನಾವು ಎಲ್ಲಿ ಹೇಳಿಲ್ಲ. ಕಾಂಗ್ರೆಸ್ ಇದು ಹೇಳಿದ್ದಾರೆ. ಮೊನ್ನೆ ಮೋದಿಯವರು ಅದನ್ನು ಅಡಿಷನ್ ಆಗಿ ತಗೊಂಡು ಹೇಳ್ತಿದ್ದಾರೆ. ನಮ್ಮ ಆಸ್ತಿ ನಾವೆಲ್ಲೂ ಕೂಡ ಹೇಳಿಲ್ಲ. ನಮ್ಮ ಹೇಳಿಕೆ ಬೇರೆ ಇದೆ, ಅವ್ರ ಹೇಳಿಕೆ ಬೇರೆ. ಹೀಗಾಗಿ ಅದಕ್ಕೆ ಜನ ಏನೋ ಅಷ್ಟೇನೋ ಇವ್ರು ಹೇಳಿದ್ದೆಲ್ಲ ಕೇಳುವಂಥ ಪರಿಸ್ಥಿತಿ ಏನಿಲ್ಲ. ಜನ ಸ್ವಲ್ಪ ವಿಚಾರ ಕೇಂದ್ರದಿಂದ 5 ಪ್ರಣಾಳಿಕೆಗಳು ಬಿಡುಗಡೆ ಮಾಡಿದ್ರು. ನಿನ್ನೆ ಬೇರೆ ಬಿಡುಗಡೆ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಅವರು ಪ್ರತಿ ಮಹಿಳೆಯರಿಗೆ 1,000 ರೂಪಾಯಿ ಪ್ಲೀಸ್ ಒಂದು ಸ್ವಲ್ಪ ಹೊರಗಡೆ ಮಾಡೋ ಘೋಷಣೆ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಅದು ಲಾಭ ಭಾರತೀಯರ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ ಏನು ಅಧಿಕೃತವಾಗಿ ಪತ್ರ ಕೊಟ್ಟಿದ್ದಿಲ್ಲ. ಈ ಕೇಂದ್ರಕ್ಕೂ ಆದರೆ ಏನು ಪತ್ರ ಕೊಡ್ತಾ ಇದ್ದಿಲ್ಲ. ಅವ್ರು ಗ್ಯಾರಂಟಿ ಮನೆಗೆ ಕೊಡ್ತಿದ್ದಲ್ಲ. ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿ ಹೇಳಿದ್ದೀವಿ. ಈ 5 ಗ್ಯಾರಂಟಿ ಬಗ್ಗೆ ಮನೆಗೆ ನಮ್ಮ ಗ್ಯಾರಂಟಿ ಪತ್ರವನ್ನು ಕೊಡ್ತಾ ಇದ್ದಾರೆ.
ಮಾಸ್ಟರ್ ಸ್ಟ್ರೋಕ್ ಬಿಜೆಪಿ ಅಭ್ಯರ್ಥಿಗ ಡೈಲಿ ಆಗ್ತಾ ಇಲ್ಲ ಅಂತ ಕೆಲವೊಂದು ಕೈ ಬರ್ತಾ ಇದೆ. ಚುನಾವಣೆ ಮಾಡ್ತಾ ಇದ್ವಿ, ಅವರು ಮಾಡ್ತಿದ್ದಾರೆ. ಅಲ್ಲಿ ಜನಗಳ ಎಷ್ಟು ಸಂಪರ್ಕ ಇರ್ತಾರೆ ಅದ್ರ ಮೇಲೆ ಚುನಾವಣೆ. ಕೆಲವೊಂದು ಸಾರಿ ಯಾವುದು ಗಾಳಿ ಒಂದ್ಸಲ ಅನುಕೂಲ ಆಗಿದೆ, ಅನುಕೂಲ ಆಗೋದಿಲ್ಲ. ನಿಮ್ಮ ಶಕ್ತಿ ಎಷ್ಟು ಕೆಟ್ಟಿರ್ತೈತೆ ಅಷ್ಟು ಗಾಳಿ ಇರ್ತಾರೆ, ಜನ ಬರ್ತಾರೆ. ನೀವು 5 ವರ್ಷಕ್ಕೊಂದ್ಸರಿ ಬಂದರೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಸ್ವಂತ ಪಾರ್ಟಿಯವರು ಕೂಡ ನೀವು ಬಂದಿದ್ದೆ ಇನ್ವೈಟ್ ಆಗ್ತಾರೆ. ಜನರ ಕಡೆ ಎಷ್ಟು ನೀವು ಹತ್ತಿರತ್ತೀರಿ ಅಷ್ಟು ಜನ ನಿಮ್ಮನ್ನು ಹೋಗ್ತಾರೆ. ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ ಹಾಗೂ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಅಭಿಮಾನಿ ಮಿತ್ರರು, ಇವತ್ತು ನಮಗೆಲ್ಲರಿಗೂ ಸುದೈವ ದಿನ. ಯಾಕಂದರೆ ಇಲ್ಲಿ ಈಗಾಗಲೇ ಪಕ್ಷ ಕೆಲಸ ಇದೇ ವಿಚಾರ ಮಾಡಿದ್ರು. ಅದನ್ನು ಮಾಡಬೇಕಾದ್ರೆ ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಪ್ರಿಯಾಂಕಾ ಅವ್ರನ್ನ ಗೆಲ್ಸೋಣ ಅಂತ ಹೇಳ್ಕೊತಾ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಹುಕ್ಕೇರಿ ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ. ಯಾವಾಗೂ ಇಲ್ಲಿ ಯಾವಾಗ ನೋಡ್ಕೊಂತ ಹೋದ್ರು ಕಾಂಗ್ರೆಸ್ನಾಗ ಏನೋ ಸ್ವಲ್ಪ ಬೇರೆ ಬೇರೆ ಕಾರಣದಿಂದನೇ ಏನಪ್ಪಾ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗೈತಿ. ಆದ್ರೆ ಬಹಳಷ್ಟು ಮತ್ತೆ ಸುಧಾರಣೆ ಆಗಿ ಅವ್ರು ಇವ್ರೆಲ್ಲಾರ್ದನ್ನ ಬಹಳಷ್ಟು ಜನ ನಮ್ಮ ಜೊತೆ ಕೂಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಬಲವನ್ನು ತಂದಾರ. ಅದಕ್ಕೆ ನಾ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ ಏನಪ್ಪಾ ಅಂತಂದ್ರೆ, ನಾವು ಮನೆ ಸತೀಶ್ ನರ್ಸೋದು ನಾನು ಬಂದಿರಲಿಲ್ಲ ಮೀಟಿಂಗ್ ಏನ್ ಹೇಳ್ಯಾರಪ್ಪ ಅಂತಂದ್ರೆ, ನಮ್ಮ ಬೂತ್ನಾಗ ನಾವು ಏನೂ ಮಾಡೋದಿಲ್ಲ, ನಮ್ಮ ಬೂತ್ ನಾವು ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಹೋದಿವ ಅಂದ್ರೆ ಇದು ಪಂಚ ಏನು ಗ್ಯಾರಂಟಿ 5 ಗ್ಯಾರಂಟೀಸ್ ಏನದಾವಲ್ಲ ML ಎಲೆಕ್ಷನ್ ನಾಗ ಏನ್ ಘೋಷಣೆ ಮಾಡ, ಅದೇ ರೀತಿ ಕೇಂದ್ರ ಸರ್ಕಾರದಿಂದಲೂ ಆಶ್ವಾಸನೆಗಳು ಏನಾದವು, ಅವು ಗ್ಯಾರಂಟಿಗಳು ಆಲ್ರೆಡಿ ಘೋಷಣೆ ಮಾಡ್ಯಾರ. ಅವನ್ ಮನೆ ಕಲ್ಪಿಸಿದೀವಿ ಅಂದ್ರೆ ಹೆಚ್ಚಿನ ಮತಗಳು ಬಿದ್ದ ಬೀಳ್ತಾವ. ಆಮೇಲೆ ನಾವು ಬೇರೆದವ್ರ ಹೆಸರೇ ತಗೊಳ್ಳೋದು ಬೇಡ. ಇದೇ ಹೇಳಾತಿದ್ರು ಅದು ಬಿಜೆಪಿ ಅವ್ರು ಇವ್ರು ಬೇಡ, ನಾವು ಏನ್ ಕೆಲಸ ಮಾಡೋದಿಲ್ಲ ಅವ್ರ ಜನರಿಗೆ ತಿಳಿಸೋನು, ಅವ್ರದ್ದು ಮನಸ್ಸು ಗೆಲ್ಲೋದು. ಆಮೇಲೆ ಈ ಭಾಗದಿಂದ ವಿಶೇಷವಾಗಿ ಹುಕ್ಕೇರಿ ಭಾಗದಿಂದ ಮತ್ತು ಸಂಕೇಶ್ವರ ಬ್ಲಾಕ್ದಿಂದ ಈ ಸಲ ನಮ್ಮ ಸಹೋದರಿ ಪ್ರಿಯಾಂಕಾ ಅವ್ರು ನಿಂತಾರ, ಅವ್ರಿಗೆ ಅತಿ ಹೆಚ್ಚಿನ ಮತವನ್ನ ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತಿಗೆ ಮುಗಿಸ್ತೇನೆ. ಹುಕ್ಕೇರಿ ಇವತ್ತು ಆಫೀಸನ್ನು ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಮುಂಚೆ ಅದು ಈಗಾಗಲೇ ಕಾರ್ಯರೂಪದಲ್ಲಿ ಬಂದಿದೆ. ನಾನು ಕೂಡ ಅಧ್ಯಕ್ಷ ವಿನಂತಿ ಮಾಡಿದ್ರು ಬರಬೇಕು, ಒಂದು ಆಫೀಸ್ ಒಳ್ಳೆ ರೀತಿ ಮಾಡಿದ್ದೀವಿ. ಭಾಳ ಒಳ್ಳೆ ಆಫೀಸ್ ಇದೆ. ಈ ಆಫೀಸ್ ತಗೊಂಡು ನಿಮ್ಮ ಕೆಲಸ ಆಗಬೇಕು. ಹೆಂಗೆ ಆಫೀಸ್ ಒಳ್ಳೆ ರೀತಿ ಇದೆ, ಸುಂದರವಾಗಿದೆ, ಒಳ್ಳೆಯ ವಾತಾವರಣದಲ್ಲಿದೆ, ಆ ರೀತಿ ವಿನಯ್ ಕುಮಾರ್ ಹೇಳಿದಂಗೆ ನಿಮ್ಮ ಕೆಲಸ ಕಾರ್ಯಗಳಾದಾಗ ಮಾತ್ರ ನಾವು ಇಲ್ಲಿ 5,000 ಲೀಡ್ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ನಿಮ್ಮ ಕೆಲಸ ಅಂದರೆ ಪದೇ ಪದೇ ಗ್ಯಾರಂಟಿ ಕಾರ್ಡನ್ನು ಹೇಳೋದು, ಅವ್ರು ಈಗ ಕೊಟ್ಟು ಬಂದಿರಿ ಮತ್ತೆ ಹೋಗೋದನ್ನ ಈಗಿದೆ ನಮ್ಮದು ಈಗಿದೆ ಹೇಳೋದ. ಯಾಕೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಬೇಕಾರೆ ಮಾರ್ಕೆಟ್ನಾಗ ಸೇಲ್ಸ್ಮನ್ ಹೋಗ್ತಾನ, ಎಷ್ಟು ಸಲ ಹೋಗ್ತಾನೆ, ಪದೇ ಪದೇ ಹೇಳ್ಬೇಕು ಅವ್ರಿಗೆ. ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸ ಒಂದ್ಸರಿ ಗ್ಯಾರಂಟಿ, ಒಂದ್ಸಲ ನಾವು ಮಾಡಿರುವಂಥ ವೈಯಕ್ತಿಕ ಕೆಲಸ ಕಾರ್ಯಗಳು, ಸೇವೆಗಳು, ನೀರು ಹೇಳ್ಬೇಕಲ್ಲ. ಹಂಗೆ ಒಂದೊಂದು ಸೋದಾಗ ಒಂದೊಂದು ಸಬ್ಜೆಕ್ಟ್ ಹೇಳೋದು, ದೇಶ ಹೆಂಗೆ ಕಟ್ಟಿದೆ, ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಹೇಳುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಮತ್ತು ಇನ್ನು ಮುಂದೆ ನೀವು ನಿಮ್ಮ ಊರಾಗ ಜಿಲ್ಲಾ ಪಂಚಾಯತಿಗೆ ಮನೆ ಹೇಳಲು ಇನ್ನೇ ಇರ್ಬೇಕು. ಇನ್ನು ನೀವು ಹುಕ್ಕೇರಿಗೆ ಬಂದು ಅತಿ ಜರೂರು ಇದ್ರೆ ಅಷ್ಟೇ ಬರ್ಬೇಕು. ನೀವು ಇಲ್ಲಿ ಡೈಲಿ ಬರೋದು ಅವಶ್ಯಕತೆ ಇಲ್ಲ. ನಿಮ್ಮ ಬೂತ್ನ್ಯಾಗ ಭಾಳಷ್ಟು ಜನ ನಾವು ಬಂದಾಗ ಇಲ್ಲೇ ಇರ್ತೀರಿ. ನಿಮ್ಮ ಊರಾಗ ಇರಬೇಕು, ನಿಮ್ಮ ಬೂತ್ನ್ಯಾಗ ಇರ್ಬೇಕು. ಅದು ದೊಡ್ಡ ಕೆಲಸ ಅದ. ನಾವು ಇಲ್ಲಿ ಬಂದೀವಿ, ನಾವು ಇಲ್ಲಿ ಓಡಾಡ್ತೀವಿ, ಹುಕ್ಕೇರಾಗಿದ್ದೀವಿ, ಲೀಡರ್ ಜೋಡಿ ಮೊನ್ನೆ ಕೂಡ ನಾನು ಭಾಷೆನಲ್ಲಿ ಹೇಳಿದ್ದೀನಿ, ನಿಮ್ಮ ಬೂತನ್ನು ಗಟ್ಟಿ ಮಾಡ್ಬೇಕು. ನಾವು ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ. ಸರ್ವೆ ಪ್ರಕಾರ ಎಲ್ಲ ಸರ್ವೆ 70% ಮಹಿಳೆಯರು ಬಡವರು ಏನದಾರ ಅವರೆಲ್ಲ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ಸೊ ಇನ್ನೊಂದು 30% ಅದಾರ, ಅವನು ಸೆಳೆಯುವಂಥ ಪ್ರಯತ್ನ ಮಾಡಿ ಅಷ್ಟೇ ಸಂಖ್ಯೆಯಲ್ಲಿ ಪುರುಷರು ಹಾಕಿದ್ರೆ ನಾವು 65ರಿಂದ 70% ಓಟು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ತೊಗೋತೀವಿ. ಅಂದರೆ 1 ಲಕ್ಷ ಬ್ಯಾಗ್ ತೊಗೋತೀವಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಕನಿಷ್ಠ. ನಾವು ಅಧ್ಯಕ್ಷರಿಗೆ ಭೇಟಿ ಆಗ್ರಿ, ಲೀಡ್ರಿಗೆ ಭೇಟಿ ಆಗ್ರಿ. ಇನ್ನು ನಾಳಿಂದ ನೀವೆಲ್ಲ ಕೂಡ ಅಲ್ಲೇ ಮಾಡ್ತಾರೆ. ತಾಸಿಸಿ ಕಾಂಗ್ರೆಸ್ಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. ಇದನ್ನು ಕಳ್ಕೊಂಡ್ರೆ ಮತ್ತೆ ಯಾವಾಗ ನೀವು ಗೆಲ್ಲುವಲ್ಲ. ಇಷ್ಟು ಸುಲಭವಾಗಿ ಚುನಾವಣೆ ಗೆಲ್ಲಕ್ಕೆ ನಮಗೆ ಅವಕಾಶ ಇದೆ. ಅದು ನೀವು ಹೆಚ್ಚು ಕೈ ಹಚ್ಚಬೇಕಾದ್ರೆ, ಶಕ್ತಿ ಹಚ್ಚಬೇಕಾದ್ರೆ. ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ, ಅದು ಮುಟ್ಟಿಲ್ಲ, ಇದು ಮುಟ್ಟಿಲ್ಲ, ನೀವು ಹೋಗಿ ಮುಡಿಸ್ರಿ. ಅವ್ರು ಮುಟ್ಟಲ್ಲ, ನೀವು ಮಾಡೋದು. ಹ್ಯಾಂಡ್ ಬಿಲ್ ಮುಟ್ಟಿಲ್ಲ, ಗ್ಯಾರಂಟಿ ಕಾರ್ಡ್ ಮುಟ್ಟಿಲ್ಲ ಅಂದರೆ ನೀವು ಮುಡಿಸ್ರಿ. ಅದಕ್ಕೆ ನೀವು ಮುಡಿಸ್ಬಾರ್ದು ಅಂತೇನು ಕಾಯ್ದೆ ಏನಿಲ್ಲ. ನೀವು ಹೋಗ್ರಿ, ಎಕ್ಸ್ಟ್ರಾ ತಂದು ಇಡಬೇಕಾಗಿಲ್ಲ ಅಧ್ಯಕ್ಷ. ಎಲ್ಲ ಪ್ರಿಯಾಂಕಾ ಜಾರಕಿಹೊಳಿ ನೀವೇ, ಸತೀಶ್ ಜಾರಕಿಹೊಳಿ ನೀವೇ, AB ಪಾಟೀಲ್ ಅಂತ ತಿಳಿದ
ಕೆಲಸ ಮಾಡ್ಬೇಕಂತೇಳಿ ನನ್ನ ಮಾತು ಪಾಲಿಸ್ತೀನಿ. ನಮಸ್ಕಾರ. ಹಿನ್ನೆಲೆ ನಿಂತು ಎಲ್ಲರೂ ಕೆಲಸ ಮಾಡ್ಕೊಂಡು ಇವತ್ತಿನ ದಿವಸ 6,000 ಲೀಡ್ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರ ಪರವಾಗಿ ನಾನು ಹೇಳ್ತಾರೋ. ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳು ಆಗಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದಾರೆ. ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾಗಿರುವ ಸತೀಶ್ ಅವರೇ, ಬ್ಲಾಕ್